8 ಜಿಲ್ಲೆಯ ಪ್ರಮುಖ ಬೆಳೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರಿ. ಜಿಲ್ಲೆಯ ಶಾಸಕರು ನಾವು ಹೋಗಿ ಬಾಲಕೃಷ್ಣ ಅವರಿರ್ಬೋದು, KR ಪೇಟೆ ಮಂಜು ಎಲ್ಲ ಹೋಗಿ ಸ್ವರೂಪ್ ಅವರು ನಾವು ಹೋಗಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಮುಂಡವರು ಆಯ್ತು ಅಲ್ಲ. ಇವತ್ತು ಈಗಾಗಲೇ ಕೊಬ್ಬರಿ ಖರೀದಿ ಕೇಂದ್ರನ ನಫಾಡಿಂದ ಮಾಡಿದ್ದೀವಿ. ಕೆಲವು ಕಡೆ ಈಗಾಗಲೇ 6 ಜನ ಅಧಿಕಾರಿಗಳು ಅಲ್ಲ ಹೇಳ್ತೀವಿ ಪ್ರಾಸ್ತಾವಿಕವಾಗಿ ಮಾತಾಡ್ತಾರೆ. ಬಾಲಕೃಷ್ಣ ಅವರು ಎಲ್ಲ ವಿಚಾರ ಬರುವ ಮುಂಚೆ ಮಾತಾಡಿದ್ದಾರೆ. ನಮ್ಮ ರೈತರ ಇವತ್ತು 8 ಜಿಲ್ಲೆ ರೈತರ ಒಂದು ಇದು ಸ್ವಾಮಿ ಇವತ್ತು ಕಳೆದ ಗಡಿಬಿಡಿ ಯಾಕೆ ಮಾಡ್ತೀವಿ? ರೇವಣ್ಣ ಅವರೇ, ಈಗ ಬೆಳಿಗ್ಗೆ ನೀವು ಬರುವ ಮುಂಚೆ ಬಹಳಷ್ಟು ಚರ್ಚೆ. ರೇವಣ್ಣ ಅವರೇ ಮಾತಾಡಕ್ಕೆ ಒಂದ್ ಸೆಕೆಂಡ್. ರೇವಣ್ಣ ಆಯ್ತು ಮಾತಾಡ್ತೀವಿ, ಒಂದ್ ಸೆಕೆಂಡ್ ಕೇಳಿ. ಕೊಪ್ಪರೆ ವಿಚಾರದ ಬಗ್ಗೆ ನಾವು ಮುಖ್ಯಮಂತ್ರಿಗಳ ಹತ್ರ ನಿಯೋಗ ಕರ್ಕೊಂಡು ಹೋಗಿ ನಾವು ಅವ್ರು ಮಾತಾಡ್ಲಿ. ಈಗ ಬಂದವ್ರು ಮಾತಾಡ್ತಾರೆ. SC ಆಗಿಲ್ಲ, ಅದೇ ಆಗಿಲ್ಲ. ಈಗ ರೇವಣ್ಣ ಶಿವಲಿಂಗೌಡ್ರೆ ಅವರು ನಿಯಮ ಪ್ರಕಾರ ನಿಲುವಳಿ ಸೂಚನೆ ಕೊಟ್ಟಿದ್ದಾರೆ, ಅದಕ್ಕೆ ಅನುಗುಣವಾಗಿ ಅವರು ಮಾತಾಡಿದ್ದಾರೆ. ನಾನೀಗೇನಂತ ಹೇಳಿದ್ರೆ ನೀವು ನಿಲುವಳಿ ಅಲ್ಲ ಆಯ್ತು ನಾನು ಬರ್ತೇನೆ. ನಿಲುವಳಿ ಸೂಚನೆ ಅಂತ ಅವತ್ತು ಕೊಟ್ಟಿದ್ದೀರಿ. ಇದರ ಬಗ್ಗೆ ನೀವು ಬರುವಾಗ ತಡವಾದಕ್ಕೆ ಬಾಲಕೃಷ್ಣ ಅವರು ಬೆಳಗ್ಗೆ ವಿಚಾರ ಮಾತಾಡಿದ್ದಾರೆ. ನಮ್ಮ ಬಹುಶಃ ಇವತ್ತು ರಾಜ್ಯ ಭಾಷಣಕ್ಕೆ ಸಂಬಂಧ ಮಾತಾಡಿದ ತಕ್ಷಣ ಅನುಮೋದನ ತಕ್ಷಣ ನಾವು ಇದಕ್ಕೆ ಅರ್ಧ ಗಂಟೆ ಚರ್ಚೆಗೆ ನಾವು ಕೊಡುವ. 69 ಚರ್ಚೆ ಕೊಡುವ, 69 ಕೊಡುವ. ನಾನು ಪ್ರಾಸ್ತಾವಿಕ ಮಾತಾಡ್ತೀನಿ. ಮಾತಾಡಿದ್ರಲ್ಲ ಪ್ರಾಸ್ತಾವಿಕ ಮಾತಾಡಬಾರ್ದು. ಮಾತಾಡ್ಬೋದು, ನೀವು ಮಾತಾಡಿ. ಬಾಲಕೃಷ್ಣ ಮಾತಾಡಿ ದಯಮಾಡಿ 68 ಕನ್ವರ್ಟ್ ಮಾಡಿ ಮಂಡನೆ ಮಾಡಲಿ. ಮಾತಾಡಕ್ಕೆ ಅವಕಾಶ ಮಾತಾಡ್ತಾರಲ್ಲ ಸಭಾಧ್ಯಕ್ಷರು ಅವರು ಮಾತಾಡ್ತಾರಲ್ಲ ಅವರು. ಮೊನ್ನೆನಾದ ನಂತರ ಇದನ್ನು ತಗೊಳ್ಳುವ ಮತ್ತು ರಾಜ್ಯಪಾಲ ಭಾಷಣ ಕೂಡ ಮೆನ್ಷನ್ ಆಗಿದೆ. ಮತ್ತೆ ಇದನ್ನು 69 ಅಲ್ಲಿ ನಾವು ಚರ್ಚೆಗೆ ತಗೊಳ್ಳುವ. ಒಂದು ಮಂಡನೆ ಮಾತಾಡ್ಲಿ, ಅನುಮೋದನೆ ಆಗಲಿ. ಎರಡು ಮಾಡ್ಬೇಕಲ್ಲ ಅವರು. ಒಂದು 2 ಅವರ್ ಗಂಟೆ ನನಗೆ ಪ್ರಸ್ತಾಪ ಆಯ್ತು, ಚರ್ಚೆ ಸ್ಟಾರ್ಟ್ ಮಾಡಿ. ಮಾನ್ಯ ಸಭಾಧ್ಯಕ್ಷೆ, ಪ್ರಸ್ತಾವನೆ ಅಲ್ಲ, ಆದಷ್ಟು ಬೇಗನೆ ವಿಷಯ ಪ್ರಸ್ತಾವಿಸಲಿ. ಆಯ್ತು. ಮಾನ್ಯ ಸಭಾಧ್ಯಕ್ಷೆ, ಇವತ್ತು ರಾಜ್ಯದಲ್ಲಿ ಅಧ್ಯಕ್ಷರೇ ನಮಗೂ ಕೊಡ್ಬೇಕು. ಕೊಡಿ, ಯಾರು ಬೇಡ ಅಂದರು ಈಗ ಅಲ್ಲಲ್ಲ, ನಮಗೂ ಪ್ರಾಸ್ತಾವಿಕವಾಗಿ ಭಾಷಣ ಮಾಡಕ್ಕೆ ಅವಕಾಶ ಕೊಡಬೇಕು. ಕೊಬ್ಬರಿ ಬಗ್ಗೆ ರೈತರಿಗೆ ಕೊಡಬೇಕು ನಿಯಮ ಪ್ರಕಾರ. ಬಂದು ಮಾತಾಡೋದಲ್ಲ ಇಲ್ಲಿ, ಅಲ್ಲಿ ಕ್ಷೇತ್ರದಲ್ಲಿ ಮಾತಾಡ್ಬೋದು. ಅರಸಿಕೆರೆ ಕ್ಷೇತ್ರ ಅಲ್ಲ. ಪ್ರಾಸ್ತಾವಿಕವಾಗಿ ಅವ್ರು ಯಾರ್ಯಾರು ಭಾಷಣ ಮಾಡ್ತಾರ ಅವ್ರು ಮಾತಾಡ್ಲಿ. ಅವ್ರು ಮಾತಾಡ್ಲಿ. ಆಯ್ತು ಮಾತಾಡ್ಲಿ. ಮಾನ್ಯ ಸಭಾಧ್ಯಕ್ಷ, ಮೊದಲಕ್ಕೆ ಬರ್ಬೇಕು ಪೇಪರ್ ನಾಳೆ. ಅದಕ್ಕೆ ಶಿವಲಿಂಗೇಗೌಡ ಮಾತಾಡೋದು. ರೇವಣ್ಣ ಅವರು ರೈತರ ಪ್ಲೀಸ್ ಮಾನ್ಯ ಶಿವಲಿಂಗೇಗೌಡ ಏನಿಲ್ಲ, ಕೂತ್ಕೊಳ್ಳಿ ಪ್ಲೀಸ್. ಮಾನ್ಯ ಕೂತ್ಕೊಳ್ಳಿ. ಅದು ಸುಧಾರಿಸ್ಕೊಂಡು ಮಾನ್ಯ ಸಭಾಧ್ಯಕ್ಷೆ, ಬರ್ಬೇಕು ಪೇಪರ್ ಅಲ್ಲಿ. ಪ್ರತಿಪಕ್ಷ ನಾಯಕರು ನೀವು ಕೂತ್ಕೊಳ್ಳಿ. ಪ್ರತಿಪಕ್ಷ ನಾಯಕರೇ ಕೂತ್ಕೊಳ್ಳಿ. ಎಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಮಾನ್ಯ ಸಭಾಧ್ಯಕ್ಷೆ, ಇದು 9 ಜಿಲ್ಲೆಯ ಪ್ರಮುಖ ಬೆಳೆ ಇವತ್ತು ತೆಂಗು. ಇವತ್ತು ಮಾನ್ಯ ಸಭಾಧ್ಯಕ್ಷೆ, ಇವತ್ತು ಕಳೆದ 3-4 ತಿಂಗಳಿಂದ ಇವತ್ತು ನಮ್ಮ ರೈತರು 9 ಜಿಲ್ಲೆ ರೈತರು ಸಂಕಷ್ಟದಲ್ಲಿದ್ದಾರೆ. ಮಾನ್ಯ ಸಭಾಧ್ಯಕ್ಷೆ, ಸುಮಾರು 1.5 ಲಕ್ಷ ಮೆಟ್ರಿಕ್ ಟನ್ ಕೊಬ್ಬರಿ ಇವತ್ತು ಬೆಳೆದಿರುವಂಥ ರೈತರದ್ದು ಉಳಿದಿದೆ. ಇವತ್ತು ಕೇವಲ ಮೊನ್ನೆ ಕೇಂದ್ರ ಸರ್ಕಾರಕ್ಕೆ ಹೋಗಿ ಸನ್ಮಾನ್ಯ ದೇವೇಗೌಡರನ್ನೇ ಹೋಗ್ಬೇಕು ಅಂತೇಳಿ ನಮ್ಮ ಕೃಷಿ ಸಚಿವರು ಹೇಳಿದ ಮೇಲೆ ದೇವೇಗೌಡರನ್ನು ಕರ್ಕೊಂಡು ಹೋಗಿದ್ದು. ನಮ್ಮ ಜಿಲ್ಲೆಯ ಶಾಸಕರು ಬಾಲಕೃಷ್ಣ ಅವರು ನಾವೆಲ್ಲ ಹೋಗಿ ಸಂಬಂಧಪಟ್ಟಂಥ ಮಂತ್ರಿಗಳನ್ನು ಭೇಟಿ ಮಾಡಿದ್ದೀವಿ, ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದೀವಿ. ಪ್ರಧಾನಮಂತ್ರಿಗಳು ಕೂಡಲೇ ತಗೊಳ್ಳೋದಕ್ಕೆ ಕ್ಯಾಬಿನೆಟಲ್ಲಿ ತಂದು ಇವತ್ತು ನಫಾಡಿಂದ ತಗೊಳ್ಳೋದಕ್ಕೆ ಈಗಾಗಲೇ ಕಾರ್ಯಾರಂಭ ಮಾಡಿದ್ರು. ಅದಕ್ಕೆ ನಾನು ಪ್ರಧಾನಮಂತ್ರಿಗಳನ್ನು ನಾನು ಇವತ್ತು ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಏಕೆಂದರೆ ಕೂಡಲೇ ಅವರು ದೇವೇಗೌಡರು ಹೋಗಿ ಪ್ರಸ್ತಾಪ ಮಾಡಿದ ತಕ್ಷಣವೇ 2-3 ದಿವಸದಲ್ಲಿ ಅದನ್ನು ಕೊಬ್ಬರಿ ತಾಳೋದಕ್ಕೆ ಇವತ್ತು
ಕೇಂದ್ರ ಸರ್ಕಾರ ಸಚಿವ ಸಂಪುಟ ಮುಂದೆ ಇಟ್ಟು ಇವತ್ತು ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಅದರಿಂದ ಇವತ್ತೇನಾಗಿತ್ತು ಅಂದರೆ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ. ಅವ್ರು ಹೇಳಿದರು ಚುನಾವಣೆ ಸಂದರ್ಭದಲ್ಲಿ 15,000ದಲ್ಲಿ ನಾವು ಬೆಳಗ್ಗೆ ಬಂದ ತಕ್ಷಣ ಮಾರನೇ ಬೆಳಿಗ್ಗೆನೇ 15,000ದಲ್ಲಿ ಕೊಬ್ಬರಿ ಖರೀದಿ ಮಾಡ್ತೀವಿ ಅಂದರು. ಆದರೆ ಅವ್ರ ಹಣಕಾಸಿನ ಪರಿಸ್ಥಿತಿ ಏನಿದೆಯೋ ಗೊತ್ತಿಲ್ಲ, ಮಾಡೋಕ್ಕಾಗಲಿಲ್ಲ. ಆದರೂ ನಾವು ಇವತ್ತು ಕೇಂದ್ರ ಸರ್ಕಾರ 12,000 ಇವತ್ತು ಫಿಕ್ಸ್ ಮಾಡಿ ಇವತ್ತು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಕೆಲವು ಕಡೆ ಈಗಾಗಲೇ ಲೋಪ ಇದೆ, ಕೆಲವು ಕಡೆ ಇದಿದೆ ಅನ್ನೋ ದೃಷ್ಟಿಯಿಂದ 6 ಜನ ಅಧಿಕಾರಿಗಳನ್ನ ಈಗಾಗಲೇ ಅಮಾನತು ಮಾಡಿದ್ದಾರೆ. ಅದರಿಂದ ದಯಮಾಡಿ ಸುಮಾರು 1.5 ಲಕ್ಷ ಮೆಟ್ರಿಕ್ ಟನ್ನು ಇನ್ನೂ ಇದೆ, ಅದನ್ನ ಖರೀದಿ ಮಾಡಬೇಕು. ನನಗೆ ರಾಜ್ಯ ಸರ್ಕಾರನವರು ಮಾಡಿ, ಕೇಂದ್ರ ಸರ್ಕಾರನೂ ಮಾಡಿ, ರೈತರು ಉಳಿಸ್ಬೇಕು. ಅದಕ್ಕೆ ನಾವೀಗ ಕ್ರಮ ತಗೋಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಮತ್ತೆ ಇದ್ರ ಜೊತೆಗೆ ತೆಂಗು ಬೆಳೆಗಾರರು, ನಿಮ್ಮ ಜಿಲ್ಲೆಯಲ್ಲೂ ತೆಂಗಿದೆ. ಇವತ್ತು 8 ರೂಪಾಯಿ ಇದೆ ಒಂದು ತೆಂಗು, 8 ರೂಪಾಯಿ ಕಾಯಿ, 8 ರೂಪಾಯಿ 10 ರೂಪಾಯಿಗೆ ಕಾಯಿ. ಎಳ್ನೀರು 25 ರೂಪಾಯಿ ಬಾಂಬೆಗೆ ಹೋಗುತ್ತೆ. ಎಳ್ನೀರು ಕೊಡೋಕ್ಕಾಗಲ್ಲ, ನಂಜು ಬರುತ್ತೆ ಮರ ಅಂತೇಳಿ. ಅದರಿಂದ ದಯಮಾಡಿ ಒಂದು ಕಡೆ ತೆಂಗಿನಕಾಯಿನೂ ಖರೀದಿ ಮಾಡಬೇಕಾದ ರಾಜ್ಯ ಸರ್ಕಾರ ಇವತ್ತು ರೈತರ ಪರವಾಗಿ ಬರಬೇಕಾದ. ಯಾಕೆಂದ್ರೆ ಇವರು ರೈತರ ಸರ್ಕಾರ ಅಂತ ಈಗಾಗಲೇ ಹಲವಾರು ಕಡೆ ಹೇಳ್ತಾ ಇದ್ದಾರೆ. ಅದರಿಂದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ಹೇಳಿ 15,000 ಕೊಡ್ತೀವಿ ಅಂದ್ರೆಲ್ಲ ಕೊಡಿ ಅಂತ ನಾನು ಮನವಿ ಮಾಡ್ತೀನಿ. ಇಲ್ಲ ಕೊಡೋಕ್ಕಾಗಲ್ಲ, ನಾನು ಎಲೆಕ್ಷನ್ಗೋಸ್ಕರ ಚುನಾವಣೆಗೋಸ್ಕರ ನಾನು ಅವತ್ತು ಈ ಥರ ಹೇಳಿದ್ದೆ. ಇವತ್ತು ಅದು ಮಾಡೋಕ್ಕಾಗಿಲ್ಲ, ಸರ್ಕಾರ ನಾವು ಜಾರಿ ತರೋಕ್ಕಾಗಿಲ್ಲ, ಬರೀ 5 ಗ್ಯಾರಂಟಿ ತಂದಿದ್ವಿ, ನಾವು ಇದು ಒಂದು ತಂದಿ ಅಂತ ನಾವು ಹೇಳ್ತಾ ಇದ್ದೀವಿ. ಇದು ಮಾಡೋಕ್ಕಾಗಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಚುನಾವಣೆ ಇದಕ್ಕೋಸ್ಕರ ನಾವು ಇವತ್ತು 15,000 ಅಂತ ಹೇಳಿದ್ದು ಅಂತ ಹೇಳಿಬಿಟ್ಟು ನಮ್ಮ ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ನಾವೇನು ಬೇಡ ಅನ್ನಲ್ಲ. ಮೊನ್ನೆ ಸಭಾಧ್ಯಕ್ಷರೇ, ಇವತ್ತು 8 ಜಿಲ್ಲೆ, ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ತುಮಕೂರು ಜಿಲ್ಲೆ ಇರ್ಬೋದು, ಶಿವಮೊಗ್ಗ ಜಿಲ್ಲೆ ಇರ್ಬೋದು, ಸುಮಾರು 9 ಜಿಲ್ಲೆಗಳಲ್ಲಿ ಇವತ್ತು ಅತಿ ಹೆಚ್ಚು ತೆಂಗು ಬೆಳೆಗಾರರಿದ್ದಾರೆ. ಇವತ್ತು ಕೊಬ್ಬರಿ ಇವತ್ತು ರೈತರು ಸ್ಟಾಕ್ ಮಾಡಿದ್ದಾರೆ. ದಲ್ಲಾಳಿಗಳು ಮೊನ್ನೆ ಈಗ ನೀವು ಚೆನ್ನಾಗಿ ವಿಚಾರ ಹೇಳ್ತಾ ಇದ್ರಿ. ಹಾರ್ಟಿಕಲ್ಚರ್ ಮಿನಿಸ್ಟರ್ ಕೂಡ ಇಲ್ಲ, ನಾಳೆ ಬರ್ತಾರೆ. ಈಗ ನೀವು ಪ್ರಾರಂಭ ಮಾಡಿದಿರಿ, ನಾಳೆ ಮಿನಿಸ್ಟರ್ ಬಂದ ನಂತರ ಎಲ್ಲರಿಗೂ ಚರ್ಚೆ ಮಾಡೋ ಅವಕಾಶ ಕೂಡ ಆಗ್ತದೆ. ನಾಳೆ ಚರ್ಚೆ ನೀವು ಮುಂದುವರಿಸಿದ್ರೇನು? ಒಂದು 5 ನಿಮಿಷ ಮಾತಾಡ್ಬಿಟ್ಟು ಆಮೇಲೆ ನೀವು ನಾಳೆಗೆ ತಾಳಿ ಅಲ್ಲ, ನಾಳೆ ಬೇಡ ಅನ್ನಲ್ಲ. ಅಲ್ಲಲ್ಲ ಮಂತ್ರಿ, ಅಲ್ಲಿ ಬಹಳ ಅನ್ಯಾಯ ಆಗಿದೆ. ಈಗ ಶಿವಲಿಂಗ ಅವ್ರು ಮುಗಿಸ್ಲಿ, ಆಯ್ತು ಅವ್ರು ಮುಗಿಸ್ಲಿ, ಅಲ್ಲ ಚರ್ಚೆ ಆಗ್ಲಿ. ಆ ಷಡಕ್ಷರ ಮುಗಿಸ್ಲಿ. ನೀವು ಮಾತಾಡಿ, ನೀವು ಮಾತಾಡಿ. ಈಗ ನಿಲುವಳಿ ಕೊಡಿ, ಬೇಜಾರು ಕೊಬ್ಬರಿ ಬೆಳೆ ನಾವೇ ಷಡಕ್ಷರ ಅವ್ರು ಮಾತಾಡಿ, ನೀವು ಮಾತಾಡಿ. ಎದ್ದಿರೋದು ಊರಪ್ಪ ಮಾತಾಡಿ. ಏನ್ ನೋಂದಣಿ ಆಗಿದೆಯೋ, ನೋಂದಣಿ ಆಗಿರೋದ್ರಲ್ಲಿ ಫುಲ್ ಸೀನಿಯರ್ ಅದಕ್ಕೆ ರೈತರು ಅನ್ಯಾಯ ಮಾಡಿದ್ರೆ ಮಾತಾಡ್ಲಿ, ಮಾಡ್ಬೇಕು ಅಂತ ಔಟ್ಸೋರ್ಸ್ನೆಲ್ಲ ತಗೊಂಡು. ಸದಸ್ಯರೇ ಅವರೇ, ನೀವು 2 ಅಸೆಂಬ್ಲಿಯಲ್ಲಿ ಕೂಡ ಇದೇ ಮಾತಾಡಿಕೊಂಡು ಕಷ್ಟಕಾಲದಲ್ಲಿ ಅದು ಸಂಬಂಧ ಮಾತಾಡಿದ್ದೇವೆ. ನಿನ್ನಿಂದನೇ ಇರ್ತೀವಿ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮಲ್ಲಿ ಉದಿಪುರ ಅಂತ ಹೇಳಿ ಒಂದು ಹೋಬಳಿ ಇದೆ, ಅಲ್ಲಿ ಪೂರ್ತಿ ತೆಂಗಿನ ಗಿಡ ಇರೋದು. ಅಲ್ಲಿ ಕೊಬ್ಬರಿ ಖರೀದಿ ಮಾಡೋದಕ್ಕೆ ಕೊಡ್ತೀವಿ ಎಂದು 1 ವಾರ ಆದರೂ ಕೊಡಲಿಲ್ಲ. ಕೊನೆ ದಿವಸ 1 ಗಂಟೆ ಕಾಲ ಕೊಟ್ಟು ಬ್ಲ್ಯಾಕ್ ಆಗಿದೆ ಅಂತ 4 ಜನದ ಮಾತ್ರ ತಗೊಂಡವ್ರೆ. ಬೇರೆ ಕಡೆ ನಕಲಿ ಕಾರ್ಡ್ ಮಾಡಿ 1000 ಮೂಟೆನ ಇವತ್ತು ಕೊಟ್ಟಿದ್ದಾರೆ ಅಂತ ಪತ್ರಿಕೆಯಲ್ಲಿ ಬಂದಿದೆ. ನಾನೇನು ಹೇಳ್ತಾ ಇಲ್ಲ, ಪತ್ರಿಕೆಯಲ್ಲಿ ಬಂದು 6 ಜನ ಅಧಿಕಾರಿಗಳು ಈಗಾಗಲೇ ಸಸ್ಪೆಂಡ್ ಆಗಿದ್ದಾರೆ. ಮಾನ್ಯ ಸಭಾಧ್ಯಕ್ಷ, ದಯಮಾಡಿ ಇದನ್ನ ಗಂಭೀರವಾಗಿ ಇದು ಮಾಡಬೇಕಾಯ್ತು. ಯಾವ ತಾಲೂಕು ನನಗೆ ಅವೆಲ್ಲ ಗೊತ್ತಿಲ್ಲ, ನಾನು ರಾಜಕೀಯ ಮಾಡಕ್ಕೆ ಹೋಗಲ್ಲ. ನಾನು ದಯಮಾಡಿ ರೈತರನ್ನ ಸಂಕಷ್ಟದಲ್ಲಿದ್ದಾರೆ, ಉಳಿಸಿ. ಸರಿ, ಕೇಂದ್ರ ಸರ್ಕಾರದಿಂದೆಲ್ಲರೂ ಮಾಡಿ, ಇಲ್ಲ ರಾಜ್ಯ ಸರ್ಕಾರದಿಂದ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ 15,000 ರೂಪಾಯಿ ನಾನು ಚುನಾವಣೆ ಕಳೆದ